ನಮಸ್ಕಾರ. ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ವಿದೇಶಗಳಲ್ಲಿ ಭಾರತೀಯರನ್ನ ಆಗಾಗ್ಗೆ ಗಲ್ಲಿಗೇರಿಸೋದನ್ನ ನಾವು ನೋಡ್ತಾ ಇದ್ದೇವೆ. ಮುಖ್ಯವಾಗಿ ಬೇರೆ ಬೇರೆ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದಂತಹ ಭಾರತೀಯರನ್ನ ವಿದೇಶಗಳಲ್ಲಿ ಗಲ್ಲು ಶಿಕ್ಷೆಗೆ ಗುರಿಪಡಿಸಲಾಗ್ತಾ ಇದೆ. ಆದರೆ ಭಾರತೀಯರನ್ನ ರಕ್ಷಣೆ ಮಾಡುವಂಥ ಪ್ರಯತ್ನಗಳು ಈ ಹಿಂದೆ ಯಶಸ್ವಿ ಆಗ್ತಿರಲಿಲ್ಲ. ಆದ್ರೀಗ ಕಳೆದ 10 ವರ್ಷಗಳಲ್ಲಿ ಭಾರತೀಯರನ್ನ ವಿದೇಶಗಳಲ್ಲಿ ರಕ್ಷಿಸುವಂತಹ ಪ್ರಯತ್ನಗಳು ಯಶಸ್ವಿ ಆಗ್ತಾ ಇವೆ. ಹಾಗಾದರೆ ಯಾವ್ಯಾವ ದೇಶದಿಂದ ಎಷ್ಟೆಷ್ಟು ಮಂದಿ ಭಾರತೀಯರಿಗೆ ಕ್ಷಮಾದಾನ ಸಿಕ್ಕಿದೆ, ಯಾವ್ಯಾವ ದೇಶಗಳಿಂದ ಭಾರತೀಯರನ್ನ ಸುರಕ್ಷಿತವಾಗಿ ಈಗ ಜೈಲುಗಳಿಂದ ಬಿಡುಗಡೆ ಮಾಡಿಸಲಾಗಿದೆ ಅನ್ನುವ ಮಾಹಿತಿಯನ್ನು ನಾವೀಗ ನೀಡ್ತೇವೆ ನೋಡಿ. ಮುಖ್ಯವಾಗಿ ಈಗ UAE ದೇಶದಿಂದ 500 ಮಂದಿ ಭಾರತೀಯರಿಗೆ ಕ್ಷಮಾದಾನ ಸಿಕ್ಕಿದೆ. ಜೈಲುಗಳಲ್ಲಿ ಬೇರೆ ಬೇರೆ ಅಪರಾಧಗಳಿಗೆ ಶಿಕ್ಷೆಗೆ ಗುರಿಯಾಗಿ ಜೈಲು ಪಾಲಾಗಿದ್ದಂಥ ಭಾರತೀಯರನ್ನು ಬಿಡುಗಡೆ ಮಾಡಲಿಕ್ಕೆ ಈಗ UAE ತೀರ್ಮಾನವನ್ನು ತೆಗೆದುಕೊಂಡಿದೆ. ಮುಖ್ಯವಾಗಿ 2014ರಿಂದ ಇಲ್ಲಿಯವರೆಗೆ ವಿದೇಶಗಳಲ್ಲಿ 10,000 ಭಾರತೀಯರಿಗೆ ಕ್ಷಮಾದಾನ ಸಿಕ್ಕಿದೆ. ಜೈಲು ಶಿಕ್ಷೆ, ಜೀವಾವಧಿ ಶಿಕ್ಷೆ, ಗಲ್ಲು ಶಿಕ್ಷೆಯಿಂದ ಕ್ಷಮಾದಾನವನ್ನು ನೀಡಿ ಬಿಡುಗಡೆಯನ್ನು ಮಾಡಲಾಗಿದೆ. ವಿದೇಶಗಳಲ್ಲಿ ಈ ರೀತಿ ಶಿಕ್ಷೆಗೆ ಗುರಿಯಾಗಿದ್ದಂತಹ 10,000 ಮಂದಿಗೆ ಕ್ಷಮಾದಾನ ಕೊಡಿಸುವಲ್ಲಿ ಭಾರತ ಸರ್ಕಾರ ಯಶಸ್ವಿಯಾಗಿದೆ. 2024ರಲ್ಲಿ 994 ಮಂದಿ ಭಾರತೀಯರಿಗೆ ವಿದೇಶಗಳಲ್ಲಿ ಕ್ಷಮಾದಾನ ಸಿಕ್ಕಿದೆ. 2023ರಲ್ಲಿ 770 ಮಂದಿ ಭಾರತೀಯರಿಗೆ ವಿದೇಶಗಳಲ್ಲಿ ಕ್ಷಮಾದಾನ ಸಿಕ್ಕಿದೆ. ಇನ್ನು 2022ರಲ್ಲಿ 639 ಮಂದಿ ಭಾರತೀಯರಿಗೆ ವಿದೇಶಗಳಲ್ಲಿ ಕ್ಷಮಾದಾನ ಸಿಕ್ಕಿದೆ. 2023ರಲ್ಲಿ ಕತಾರ್ನಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ ನೌಕಾಪಡೆಯ ನಿವೃತ್ತ ಅಧಿಕಾರಿಗಳು ಬಿಡುಗಡೆಯಾಗಿ ಭಾರತಕ್ಕೆ ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ಕತಾರ್ ಸರ್ಕಾರದ ಜೊತೆಗೆ ಭಾರತ ಸರ್ಕಾರ ಮಾತುಕತೆ ನಡೆಸಿ ಬಿಡುಗಡೆ ಮಾಡಿಸುವಲ್ಲಿ ಯಶಸ್ವಿಯಾಗಿತ್ತು. 2019ರಲ್ಲಿ ಬಹ್ರೇನ್ ಸರ್ಕಾರ 250 ಮಂದಿ ಭಾರತೀಯರನ್ನು ಬಿಡುಗಡೆ ಮಾಡಿತ್ತು. 2014ರಿಂದ ಇಲ್ಲಿಯವರೆಗೆ ಶ್ರೀಲಂಕಾದಿಂದ 3,697 ಮಂದಿ ಭಾರತೀಯ ಮೀನುಗಾರರು ಬಿಡುಗಡೆಯಾಗಿದ್ದಾರೆ. ಇನ್ನು ಪಾಕಿಸ್ತಾನದಿಂದ ಕೂಡ 71 ಮಂದಿ ಭಾರತೀಯ ನಾಗರಿಕರು ಬಿಡುಗಡೆಯಾಗಿದ್ದಾರೆ. ಹೀಗೆ 2014ರಿಂದ ಇಲ್ಲಿಯವರೆಗೆ ವಿದೇಶಗಳಿಂದ ಬರೋಬ್ಬರಿ 10,000 ಮಂದಿ ಭಾರತೀಯರು ಬಿಡುಗಡೆಯಾಗಿರೋದು ವಿಶೇಷ. ಕ್ಷಮಾದಾನ, ಜೈಲು ಶಿಕ್ಷೆ ಕಡಿತ, ಜೈಲುಗಳಿಂದ ಬಿಡುಗಡೆಗೆ ಭಾರತ ಸರ್ಕಾರ ಕ್ರಮವನ್ನು ತೆಗೆದುಕೊಂಡಿದೆ. ಈ ಹಿಂದೆ ಭಾರತ ಸರ್ಕಾರ ವಿದೇಶಗಳೊಂದಿಗೆ ಮಾತುಕತೆ ನಡೆಸಿ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಂತಹ ಭಾರತೀಯರನ್ನ ವಿದೇಶಗಳಿಂದ ಬಿಡುಗಡೆ ಮಾಡಿಸಲಿಕ್ಕೆ ಹೆಚ್ಚಿನ ಮುತುವರ್ಜಿಯನ್ನು ವಹಿಸ್ತಾ ಇರಲಿಲ್ಲ. ಆದ್ರೀಗ ಕಳೆದ 11 ವರ್ಷಗಳಿಂದ ಮೋದಿ ಸರ್ಕಾರ ನಿರಂತರವಾಗಿ ವಿದೇಶಗಳಲ್ಲಿ ಜೈಲು ಶಿಕ್ಷೆಗೆ ಗುರಿಯಾಗಿ ಜೈಲು ಪಾಲಾಗಿರುವಂಥ ಭಾರತೀಯರ ಬಿಡುಗಡೆಗೆ ನಿರಂತರವಾದಂತಹ ಪರಿಶ್ರಮವನ್ನು ಆಗ್ತಾ ಇದೆ. ಬೇರೆ ಬೇರೆ ವಿದೇಶಿ ಸರ್ಕಾರಗಳೊಂದಿಗೆ ನಿರಂತರವಾಗಿ ಮಾತುಕತೆ ನಡೆಸ್ತಾ ಇದೆ. ತನ್ನ ರಾಜತಾಂತ್ರಿಕ ಬಾಂಧವ್ಯಗಳು, ಆ ದೇಶಗಳೊಂದಿಗೆ ನಮ್ಮ ಭಾರತ ಹೊಂದಿರುವಂಥ ಉತ್ತಮ ಬಾಂಧವ್ಯವನ್ನು ಬಳಸಿಕೊಂಡು ಭಾರತೀಯರನ್ನ ಜೈಲುಗಳಿಂದ ಬಿಡುಗಡೆ ಮಾಡಿಸಲಿಕ್ಕೆ, ಸುರಕ್ಷಿತವಾಗಿ ಭಾರತಕ್ಕೆ ಕರೆತರಲಿಕ್ಕೆ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಇದರ ಪರಿಣಾಮವಾಗಿಯೇ ಗಲ್ಫ್ ಕಂಟ್ರಿಗಳು, ಮುಸ್ಲಿಂ ಕಂಟ್ರಿಗಳು ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲಿ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಂತಹ ಭಾರತೀಯರು ಈಗ ಬಿಡುಗಡೆಯಾಗಿ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಜೊತೆಗೆ ಕೆಲವರು ಗಲ್ಲು ಶಿಕ್ಷೆಗೂ ಕೂಡ ಗುರಿಯಾಗಿದ್ದರು. ಸಣ್ಣ ಪುಟ್ಟ ಅಪರಾಧಗಳಿಗೂ ಕೂಡ ವಿದೇಶಗಳಲ್ಲಿ ಗಲ್ಲು ಶಿಕ್ಷೆಗಳನ್ನು ವಿಧಿಸಲಾಗುತ್ತೆ. ಆ ಒಂದು ಗಲ್ಲು ಶಿಕ್ಷೆಯಿಂದಲೂ ಕೂಡ ಈಗ ಕ್ಷಮಾದಾನ ಸಿಕ್ಕಿ ಸುರಕ್ಷಿತವಾಗಿ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಇನ್ನು ಕೆಲವು ಕೈದಿಗಳ ಜೈಲು ಶಿಕ್ಷೆ ಅವಧಿಯನ್ನು ಕೂಡ ಕಡಿತ ಮಾಡಿ ಅವರನ್ನ ಜೈಲಿನಿಂದ ಬಿಡುಗಡೆ ಮಾಡಿ ಭಾರತಕ್ಕೆ ವಾಪಸ್ ಕಳಿಸಲಾಗ್ತಾ ಇದೆ. ಇದೆಲ್ಲವೂ ಕೂಡ ಮುಖ್ಯವಾಗಿ ಸಾಧ್ಯವಾಗಿರೋದು ಭಾರತ ವಿಶ್ವದಲ್ಲಿ ಒಂದು ಸೂಪರ್ ಪವರ್ ರಾಷ್ಟ್ರವಾಗುವತ್ತ ಹೆಜ್ಜೆ ಇಟ್ಟಿದೆ ಮತ್ತು ಭಾರತ ಸರ್ಕಾರದೊಂದಿಗೆ ಉತ್ತಮ ಬಾಂಧವ್ಯನ ಹೊಂದಲಿಕ್ಕೆ ಬೇರೆ ಬೇರೆ ದೇಶಗಳು ಕೂಡ ಕಾತರದಿಂದ ಕಾಯ್ತಾವೆ. ಈ ಕಾರಣಕ್ಕಾಗಿಯೇ ವಿದೇಶದ ಜೈಲುಗಳಲ್ಲಿರುವಂತಹ ಭಾರತೀಯರನ್ನ ಭಾರತ ಸರ್ಕಾರದ ಮನವಿಯ ಮೇರೆಗೆ ಈಗ ವಿದೇಶಗಳು ಕೂಡ ಬಿಡುಗಡೆಯನ್ನು ಮಾಡಿ ಭಾರತಕ್ಕೆ ಕಳಿಸ್ತವೆ ಮತ್ತು ಅವರ ಜೈಲು ಶಿಕ್ಷೆ ಅವಧಿಯನ್ನು ಕೂಡ ಕಡಿತ ಮಾಡ್ತವೆ. ಜೊತೆಗೆ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದವರಿಗೂ ಕೂಡ ಕ್ಷಮಾದಾನವನ್ನು ನೀಡಿ ಜೈಲುಗಳಿಂದ ಬಿಡುಗಡೆ ಮಾಡಲಿಕ್ಕೂ ಕೂಡ ವಿದೇಶಿ ಸರ್ಕಾರಗಳು ಕೂಡ ಈಗ ಕ್ರಮವನ್ನು ಕೈಗೊಳ್ತವೆ. ಇದೆಲ್ಲವೂ ಕೂಡ ಈಗ ಕಳೆದ 11 ವರ್ಷಗಳಲ್ಲಿ ಆಗಿರುವಂತಹ ಬೆಳವಣಿಗೆ. ಮುಖ್ಯವಾಗಿ ಭಾರತ ವಿಶ್ವದಲ್ಲಿ ಒಂದು ಸೂಪರ್ ಪವರ್ ರಾಷ್ಟ್ರವಾಗುವಂಥ ಹೆಜ್ಜೆ ಇಟ್ಟಿರೋದ್ರಿಂದಾಗಿ ಭಾರತದೊಂದಿಗಿನ ಉತ್ತಮ ಬಾಂಧವ್ಯಕ್ಕಾಗಿ ಈಗ ವಿದೇಶಿ ಸರ್ಕಾರಗಳು ಕೂಡ ಈಗ ಈ ಒಂದು ಕ್ಷಮಾದಾನದ ತೀರ್ಮಾನವನ್ನು ತೆಗೆದುಕೊಳ್ತಾ ಇವೆ. ಇದೇ ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.